ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡನು ಇವತ್ತಿನ ಈ ಸ್ಪೆಷಲ್ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ನಾವು ಬಂದ ಈಗ ಚಿಕ್ಕೋಡಿ ತಾಲೂಕಿನ 2ನೇ ಹುಬ್ಳಿ ಅಂತ ಫೇಮಸ್ ಇರೋ ಜೋರ್ಕುರಳಿ ಊರಾಗಿದೆವು. ಇವತ್ತಿನ ಈ ವಿಡಿಯೋನ್ಯಾಗ ಜೋರ್ಕುರಳಿನಾಗಿರೋ ಶ್ರೀ ಸಿದ್ಧಾರೂಢ ಮಠನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋದೈತಿ. ಇವ ಬಂದ ನನ್ನ ದೋಸ್ತ, ಇವನ ಹೆಸರ ಶಿವ ಅಂತ, ನನ್ನ ಬಾಲ್ಯದ ಗೆಳೆಯ. ಇವನ ಜೊತೆ ಮತ್ತು ನಿಮ್ಮ ಜೊತೆ ಈ ಮಠನ ನಾ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡನು. ವಿಡಿಯೋನ ಎಂಡ್ ತನ ನೋಡ್ರಿ ಮತ್ತು ಈ ಇನ್ಫಾರ್ಮೇಟಿವ್ ವಿಡಿಯೋನ ಎಂಜಾಯ್ ಮಾಡ್ರಿ. ಇಲ್ಲಿ ಬಂದ ಕೈಲಾಸ ಮಂಟಪ ಕಟ್ಟತ್ತಾರು. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಚಾಲೂ ಐತಿ. ಈಗ ನಾವು ಸಿದ್ಧಾರೂಢ ಮಠದ ಅಜ್ಜನವ್ರನ್ನ ದರ್ಶನ ಮಾಡ್ಕೊಂಡು ಬರ್ನೂರಿ. ಇಲ್ಲಿ ಐತಿ ನೋಡ್ರಿ, ಇದು ಮಠ ಕಾಣಕತ್ತೈತಿ. ಇಲ್ಲಿ ಮಠ ಬೇಕಾರೆ ಮಸ್ತ್ ಕಟ್ಟಿದಾರ್ರಿ. ಇಲ್ಲೆಲ್ಲ ಗಾರ್ಡನ್ ಎಲ್ಲ ಐತಿ. ನೀವು ನನ್ನ ಸಿದ್ಧಾರೂಢ ಮಠ ಹುಬ್ಳಿ ವಿಡಿಯೋ ನೋಡಿರಿ ಅಂದ್ರೆ ಅಲ್ಲೊಂದು ಕೈಲಾಸ ಮಂಟಪ ಐತಿರ್ಲ, ಹಂಗೆ ಕಟ್ಟಾಕತ್ತಾರತ್ತರಿ. ಇದನ್ನು ನೋಡ್ರಿ. ಇದು ಕಟ್ಟೋದೆಲ್ಲ ಆದ ನಂತರ ಮತ್ತೊಮ್ಮೆ ಬಂದು ವಿಸಿಟ್ ಮಾಡೋನು. ಅಲ್ಲಿ ಇದು ವಿನ ಹಿಡ್ಕೊಂಡಾರಲ್ಲ, ಅದು ಏನು ಅನ್ನೋದ ನನಗೆ ಗೊತ್ತಾಗೋತು. ಇಲ್ಲಿ ಒಬ್ಬ ಹುಡುಗದ ಇನ್ಕ ಆ ವಿನ ಇವ್ ಭೀ ಹಿಡ್ಕೊಂಡಿದ್ದ. ಹೇಳಿ ಅದು ವಿಡಿಯೋ ವಿನ ಯಾವ್ದಕ್ಕೆ ಹಿಡ್ಕೊಂಡಿರಿ? ಅಂದ್ರೆ ನೀವ ಇವ್ರ ಒಂದ ಫ್ಯಾಮಿಲಿ, ನಾಳೆ ಮತ್ತೆ ಬೇರೆ ಫ್ಯಾಮಿಲಿ, ದಿನ ಒಬ್ಬೊಬ್ರಿಗೆ ಇರ್ದೈತೇನ? ಅದ ಏನು ದೇವ್ರ ಭಕ್ತಿ? ಮತ್ತು ನೀ ಸಾಲಿಗೆ ಹೋಗಿಲ್ಲ? ಪೂಜೆ ಐತನ ಸಾಲಿಗೆ ಹೋಗಿಲ್ಲ. ಆಲ್ ದ ಬೆಸ್ಟ್. ಈ ಮಠನ ಬಂದ ಭಾಳಷ್ಟು ಚಂದ ಕಟ್ಟಿದಾರ್ರಿ. ನಮ್ಮ ಭಾಗದಾಗ ಈ ಥರ ಕಟ್ಟೋದ ಎಲ್ಲ ಭಾಳಷ್ಟು ಕಡಿಮೆ. ಯಾಕಂದ್ರೆ ನಮ್ಮ ಏನು ಫಂಡ್ ಬಂದಿರ್ತೈತಿರ್ಲ, ಜನರು ದೇಣಿಗೆ ಅದ ಕೊಟ್ಟಿರ್ತಾರೋ ಅದನ್ನು ಸರಿಯಾಗಿ ಯೂಸ್ ಮಾಡಂಗಿಲ್ಲ. ಯೂಸ್ ಮಾಡಿರಪ್ಪ ಅಂತಂದ್ರೆ ಈ ಥರ ಚಲೋ ಗುಡಿ ಮಠಗಳನ್ನೆಲ್ಲ ಕಟ್ಟಕ್ಕೆ ಸಾಧ್ಯ ಆಗ್ತೈತಿ. ಆದ್ರೆ ನಮ್ಮ ಭಾಗದಾಗ ಆ ಥರ ಪಾಸಿಬಿಲಿಟೀಸ್ ಭಾಳಷ್ಟು ಕಮ್ಮಿ ಅದಾವು. ಇದು ಹೇಳಕ್ಕೆ ನಂಗೆ ಒಂದು ಸ್ವಲ್ಪ ಗಿಲ್ಟಿ ಅನ್ಸಕತ್ತೈತಿ. ಖರೆ ಇದು ರಿಯಲ್ ಐತಿ. ಮತ್ತು ನಿಮಗೆ ಹೆಂಗೆ ಅನಿಸ್ತೈತಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಈ ಹೊಸ ಮಠ ಏನು ಕಾಣಕತ್ತಿತ್ರಲ್ಲ, ಇದನ್ನು ಕಟ್ಟೋಕ್ಕಿಂತ ಪೈಲ ಇಲ್ಲೊಂದು ಹಳೆ ಮಠ ಐತ್ರಿ. ಅಂದ್ರೆ ಇದೈತರಿ ಫಸ್ಟ್ ಮಠ ಅಂದ್ರೆ ಇದರಿ ರಿಯಲ್ ಮಠ. ಅದಾದ ನಂತರ ಇದನ್ನು ಕಾಲಾಂತರ ಡೆವಲಪ್ ಮಾಡಿ ಇದನ್ನು ಕಟ್ಟಿದಾರತ್ತರಿ. ಇದು ಬಂದ ಇಲ್ಲಿ ಸಣ್ಣ ಗುಡಿಸಲ್ಗತಿಗೆ ಐತಿ, ಭಾಳ ಚಂದ ಐತಿ ನೋಡಕ್ಕೆ. ಈಗ ನಾವು ಹಳೆ ಮಠ ಅನ್ನೋ ಏನೊಂದು ಗುಡಿಸಲ್ಗತೆ ಕಾಣಕತ್ತಿದ್ರಲ್ಲ, ಹಳೆ ಮಠ ಅಲ್ಲಿದವ್ರಿ. ಇಲ್ಲಿ ಬಂದ ಭಾಳಷ್ಟು ಫೋಟೋಗಳು ಅಂಟಿಸಿದಾರು. ಇದೆಲ್ಲ ಸಿದ್ಧಾರೂಢ ಸ್ವಾಮೀಜಿ ಅವ್ರದಂತ. ಇಲ್ಲಿ ನೋಡ್ರಿ ಹಳೆ ಫೋಟೋಸ್ ಎಲ್ಲ ಅದಾವು. ಮತ್ತು ಮೂರ್ತಿಗಳು ಭಾಳಷ್ಟು ಅದಾವು. ಇವು ಬಹುಶಃ ಇವ ಎಲ್ಲ ಕಾಣಿಕೆ ಬಂದದ್ದು ಅದಾವ ಅನಿಸ್ತೈತಿ. ನೋಡ್ರಿ, ಇಲ್ಲೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಬಂದಿರತ್ತ. ಇಲ್ಲಿ ಅವ್ರು ಬಂದಂಥ ಜಾಗ ಹೆಂಗೈತಿ ನೋಡ್ರಿ. ಇಲ್ಲಿ ಅವ್ರದ್ದು ಫೋಟೋ ಮತ್ತು ಎಲ್ಲ ಪೂಜಾ ಭೀ ಮಾಡ್ಕೋತಾರೋ. ಈ ಹೊಸ ಮಠದ ಪಕ್ಕನ ಶಂಭುಲಿಂಗೇಶ್ವರ ಸನ್ನಿಧಿ ಅಂತ ಒಂದು ದೇವಸ್ಥಾನ ಐತ್ರಿ. ಅದನ್ನು ಈಗ ದರ್ಶನ ಮಾಡ್ಕೊಂಡು ಬರೋನು ಬರ್ರಿ. ಈಗ ವಿಜಯದಶಮಿ ಐತಿ, ಅದ್ರ ಕಾರಣ ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ನಡೆಯಕತ್ತೈತ್ರಿ. ಎಲ್ಲ ಊರಿನವರೆಲ್ಲ ಬಂದ ಇಲ್ಲಿ ಸೇವಾ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಕತ್ತಾರು.
ನಮ್ಮ ಜೀವನ ಮುಂದೆ ಚಲೋ ಆಗ್ಬೇಕಂದ್ರೆ ರೀ ನಾವು ಯಾವ ರೀತಿ ಯಾವ ದಾರಿನ ಫಾಲೋ ಮಾಡಿದ್ರೆ ನಮಗೆ ಚಲೋ ಅನ್ನೋದನ್ನು ಸ್ವಲ್ಪ ಹೇಳ್ಕೊಡ್ರಿಲ್ಲ. ಮುಖ್ಯವಾಗಿ ನಮ್ಮ ಹಿರಿಯರು ಏನು ದಾರಿ ಹಿಡಿದು ಹೋಗಿದ್ರು ಹಿರಿಯರನ್ನ ನಾವು ಫಾಲೋ ಮಾಡಬೇಕು. ನಮಗೇನಾಗ್ಯಾರ ನಮ್ಮ ಅಪ್ಪ ಅಮ್ಮ ನಮ್ಮ ಹಿರಿಯರು ನಮಗೆ ಹೀರೋಗಳಲ್ಲ. 4 ಆಕ್ಟಿಂಗ್ ಮಾಡೋ 4 ಮಂದಿನೇ ನಮಗೆ ಅವ್ರ ಫ್ಯಾನ್ಗಳಾಗಿ ಅವ್ರನ್ನ ಬೆನ್ನತ್ತಿ ಆ ಫಿಲಮ್ದವ್ರನ್ನ ನಾವು ಹೀರೋಗಳು ಮಾಡ್ಕೊಂಡಿವಿ. ಆದರ್ಶ ಮಾಡ್ಕೊಂಡು ಎಲ್ಲ ಬಿಡ್ಬೇಕು. ನಮ್ಮ ಆದರ್ಶ ಮಹಾಪುರುಷರು ಏನದಾರ ಅಂಥವ್ರು ನಡೆದ ದಾರಿ ಒಳಗೆ ನಾವು ನಡೆದ್ವಿ ಅಂದ್ರೆ ಚಿಲ್ಡ್ರ ಮಂದಿ ಸಹವಾಸ ಮಾಡಿದ್ರೆ ಚಿಲ್ಡ್ರ ಬುದ್ಧಿ ಬರ್ತೈತಿ. ದೊಡ್ಡವ್ರು ಸಹವಾಸ ಮಾಡಿದ್ರೆ ದೊಡ್ಡ ಬುದ್ಧಿ ಬರ್ತೈತಿ. ಯಾವಾಗ್ಲೂ ನಾವು ಶಾಣೆಯವರು ಯಾರು ನಮ್ಗಿಂತ ಮೇಲಿನ ಸ್ತರದಾಗ ಇರ್ತಾರ ಅವ್ರನ್ನ ಫಾಲೋ ಮಾಡಬೇಕು. ನಮ್ಮ ಸಮಾನ ಮಂದಿ ದೋಸ್ತಿ ಕಡಿಮೆ ಮಾಡ್ಬೇಕು. ಮತ್ತೆ ನಮ್ಗಿಂತ ಹಿರಿಯರ್ ವಯಸ್ಸಿನಾಗ ಅನುಭವದೊಳಗ ರೊಕ್ಕದೊಳಗ ಪ್ರಭಾವದೊಳಗ ಯಾರು ದೊಡ್ಡವ್ರು ಇರ್ತಾರೆ ಮತ್ತೆ ಮಹಾತ್ಮರು ಸಜ್ಜನರು ಸಹವಾಸ ಮಾಡಿದ್ರೆ ದಾರಿ ಚಲೋ ಸಿಗ್ತೈತಿ. ಸಹವಾಸ ಬಹಳ ಮುಖ್ಯ ಐತಿ. ನನ್ನ ಚಾನಲ್ದ ಎಲ್ಲ ಸಬ್ಸ್ಕ್ರೈಬರ್ಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೇನೆ ರೀ. ನಿಮ್ಮ ಆಶೀರ್ವಾದ ನಮ್ಮ ಸಬ್ಸ್ಕ್ರೈಬರ್ ಮೇಲೆ ಇರ್ಬೇಕು ರೀ. ಹಾದಿ ಮತ್ತ ನನಗೆ ಪರ್ಸ್ನಲಿ ಬಂದ ಈ ಸಿದ್ಧಾರೂಢ ಮಠ ಭಾಳಷ್ಟು ಇಷ್ಟ ಆಗೈತಿ. ಮತ್ತು ಇಲ್ಲಿ ವಾತಾವರಣ ಭೀ ಭಾಳಷ್ಟು ಚಲೋ ಐತಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಭೀ ಮಾಡಿರಿ. ನೋಡಿರಿ ಇಲ್ಲಿ ನಮ್ಗೆ ಗಜ್ರಿಕಾಯಿ ಕೊಟ್ಟಾರ ತಿನ್ನಾಕ. ಬಾಯ್ ಬಾಯ್ ಫ್ರಮ್ ಸಿದ್ಧಾರೂಢ ಮಠ 2ನೇ ಹುಬ್ಬಳ್ಳಿ ಜೋರ್ಕುರಳಿ. ನಾವು ಸಿದ್ಧಾರೂಢ ಮಠ ಹುಬ್ಬಳ್ಳಿಗೂ ಕೂಡ ವಿಸಿಟ್ ಮಾಡಿದ್ದು, ಅದು ರಾತ್ರಿ 12 ಗಂಟೆಗೆ. ಸಿದ್ಧಾರೂಢ ಮಠದ ಅಡುಗೆ ಮನೆ ಹೆಂಗಿರ್ತೈತಿ ಅನ್ನೋದನ್ನು ಆ ವಿಡಿಯೋನಾಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ವಿಡಿಯೋ ಭಾಳ ಮಜಾ ಇರ್ತೈತಿ, ಅದನ್ನು ಹೋಗಿ ಚೆಕ್ಔಟ್ ಮಾಡಿರಿ.